ಯುವರಾಜನ ವೈವಾಹಿಕ ಬದುಕಲ್ಲಿ ಕೋಲಾಹಲ. ದಾರಿ ತಪ್ಪಿದ ದೊಡ್ಮನೆ ಕುಡಿಯ ಸಂಸಾರ ನೌಕೆ. ಯುವರಾಜ್ ಶ್ರೀದೇವಿ ವಿಚ್ಛೇದನ ಕನ್ಫರ್ಮ್. ಕನ್ನಡ ಸಿನಿರಂಗಕ್ಕೆ ಯಾಕೋ ಬ್ಯಾಡ್ ಟೈಮ್ ಅನ್ಸತ್ತೆ. ಚಂದನವನದ ಗ್ರಹಚಾರ ಯಾಕೋ ಸರಿಯಿಲ್ಲ. ಕ್ಯೂಟ್ ಕಪಲ್ ಚಂದನ್ ಶೆಟ್ಟಿ ನಿವೇದಿತ ವಿಚ್ಛೇದನದ ದುಃಖ ಮಾಸುವ ಮುನ್ನವೇ ಬಿಗ್ ಅಪ್ಡೇಟ್ ಒಂದು ಕರುನಾಡಿಗೆ ಬರಸಿಡಿಲಿನಂತೆ ಅಪ್ಪಳಿಸಿದೆ. ಶಿಸ್ತಿಗೆ ಸಹಬಾಳ್ವೆಗೆ ಮಾದರಿಯಾಗಿರೋ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಅಂದ್ರೆ ದೊಡ್ಮನೆ ಕಡೆಯಿಂದ ಶಾಕಿಂಗ್ ನ್ಯೂಸ್ ಬಂದಿದೆ. ಹೌದು, ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಡಿವೋರ್ಸ್ ಕೇಸ್ ಜೋರಾಗಿ ಸದ್ದು ಮಾಡ್ತಿದೆ. ದೊಡ್ಮನೆ ಮಗ ಗುರು ರಾಜ್ಕುಮಾರ್ ಅಲಿಯಾಸ್ ಯುವ ರಾಜ್ಕುಮಾರ್ ಅವರು ಫ್ಯಾಮಿಲಿ ಕೋರ್ಟ್ನಲ್ಲಿ ಡಿವೋರ್ಸ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಯುವ ಹಾಗೂ ಶ್ರೀದೇವಿ ದಾಂಪತ್ಯದಲ್ಲಿ ವಿರಸ ಮೂಡಿದ್ದು ಕಳೆದ ಜೂನ್ 6ರಂದು ದೊಡ್ಮನೆ ಮಗ ಯುವ ರಾಜ್ಕುಮಾರ್ ಫ್ಯಾಮಿಲಿ ಕೋರ್ಟ್ನಲ್ಲಿ ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಎಂಸಿ ಆಕ್ಟ್ ಸೆಕ್ಷನ್ 13(1) ಅಡಿಯಲ್ಲಿ ಯುವ ರಾಜ್ಕುಮಾರ್ ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಯುವರಾಜ್ ಕುಮಾರ್ ಅರ್ಜಿಯ ಹಿನ್ನೆಲೆಯಲ್ಲಿ ಯುವ ಪತ್ನಿ ಶ್ರೀದೇವಿ ಭೈರಪ್ಪಗೆ ಕೋರ್ಟ್ನಿಂದ ನೋಟಿಸ್ ಜಾರಿಯಾಗಿದೆ. ವಿಚ್ಛೇದನದ ಕೇಸ್ನಲ್ಲಿ ಫ್ಯಾಮಿಲಿ ಕೋರ್ಟ್ ಮುಂದಿನ ಜುಲೈ ತಿಂಗಳ 4ನೇ ತಾರೀಕಿಗೆ ವಿಚಾರಣೆ ನಿಗದಿ ಮಾಡಿದೆ. ಪ್ರೀತಿಸಿ ಮದುವೆಯಾಗಿದ್ದ ಶ್ರೀದೇವಿ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಪುತ್ರ ಯುವ ರಾಜ್ಕುಮಾರ್ ಆರಂಭದಲ್ಲಿ ತುಂಬಾನೇ ಅನ್ಯೋನ್ಯವಾಗಿದ್ರು. ಆದರೆ ಕಳೆದ 7-8 ತಿಂಗಳಿನಿಂದ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಮೂಡಿಬಂದು ಬೇರೆಯಾಗಿದ್ದಾರೆ. ಇಬ್ಬರನ್ನ ಒಂದು ಮಾಡಲು ಕುಟುಂಬಸ್ಥರು ಸಾಕಷ್ಟು ಪ್ರಯತ್ನ ಪಟ್ಟಿದ್ರೂ ಏನೂ ಪ್ರಯೋಜನವಾಗಿಲ್ಲ. ಯುವ ಶ್ರೀದೇವಿ ಜೋಡಿ 4 ವರ್ಷಗಳ ಹಿಂದೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ತುಂಬಾನೇ ಹ್ಯಾಪಿಯಾಗಿ ಜೀವನ ನಡೆಸ್ತಿದ್ರು. ಈಗ ಇಬ್ಬರ ದಾಂಪತ್ಯದ ನೌಕೆ ದಿಕ್ಕು ತಪ್ಪಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಪತ್ನಿ ವಿರುದ್ಧವೇ ಯುವ ರಾಜ್ಕುಮಾರ್ ಕೇಸ್ ದಾಖಲಿಸಿದ್ದಾರೆ. ಮೆಂಟಲ್ ಟಾರ್ಚರ್, ಅಗೌರವದಿಂದ ಶ್ರೀದೇವಿ ನಡೆದುಕೊಳ್ತಾರೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಇಬ್ಬರು ಕಳೆದ 6 ತಿಂಗಳಿಂದ ನಾನೊಂದು ತೀರ ನೀನೊಂದು ತೀರ ಅನ್ನೋ ರೀತಿ ಬದುಕ್ತಿದ್ದಾರೆ. ದೊಡ್ಮನೆ ಕಡೆಯಿಂದ ಬಂದ ಶಾಕಿಂಗ್ ನ್ಯೂಸ್ನಿಂದ ಯುವರಾಜ್ ಕುಮಾರ್ ಅಭಿಮಾನಿಗಳು ದಿಗ್ಭ್ರಾಂತರಾಗಿದ್ದು ತಮ್ಮ ನೆಚ್ಚಿನ ನಟನ ವೈವಾಹಿಕ ಬಾಳಲ್ಲಿ ಎದ್ದಿರೋ ಬಿರುಗಾಳಿ ತಣ್ಣಗಾಗಲಿ ಅಂತ ಆಶಿಸುತ್ತಿದ್ದಾರೆ.